ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಫಸ್ಟ್ ನಾನು ಹೇಳ್ಬಿಡ್ತೀನಿ ನಿಮ್ಗೆ, ಮಾರ್ಕೋನಿಕಾಫ್ಸ್ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಇದೆ. ಮಾರ್ಕೋನಿಕಾಫ್ಸ್ ರೂಲ್ ಅಲ್ಲಿ ನಾವೇನ್ ಮಾಡ್ತಿದ್ವಿ, ನೆಗೆಟಿವ್ ಪಾರ್ಟ್ ಯಾವ ಕಾರ್ಬನ್ ಅಲ್ಲಿ ಕಮ್ಮಿ ಹೈಡ್ರೋಜನ್ ಇದೆ ಅದಕ್ಕೆ ಅಟ್ಯಾಚ್ ಮಾಡ್ತಿದ್ವಿ. ಓಕೆ, ಬಟ್ ಆ ಮಾರ್ಕೋನಿಕಾಫ್ಸ್ ರೂಲ್ ಯಾವ್ದ್ರಲ್ಲಿ ಪಾಸಿಬಲ್ ಆಯ್ತು ಅಂದ್ರೆ ಆಸಿಡ್ ಕೆಟಲೈಸ್ ಹೈಡ್ರೇಷನ್ ಅಲ್ಲಿ ಪಾಸಿಬಲ್ ಆಯ್ತು. ಈಗ ನಾನು ಈ ಆಸಿಡ್ ಕ್ಯಾಟಲೈಸ್ ಹೈಡ್ರೇಷನ್ ಏನ್ ಮಾಡಿದೆ, ಅದೇ ರಿಯಾಕ್ಷನ್ ನಾನು ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಪ್ರಕಾರ ಮಾಡಿದ್ರೆ, ಸೇಮ್ ಫಸ್ಟ್ ರಿಯಾಕ್ಷನ್ ವಾಟ್ ವಿ ಅಬ್ಸರ್ವ್, ಅದನ್ನ ಆಂಟಿ ಮಾರ್ಕೋನಿಕಾಫ್ಸ್ ರೂಲ್ ಪ್ರಕಾರ ಮಾಡಿದ್ರೆ ಅದ್ರಲ್ಲಿ ಬರುತ್ತಲ್ಲ ನಿಮ್ಗೆ ಆಲ್ಕೋಹಾಲ್ ಪ್ರಾಡಕ್ಟ್, ಆ ಆಲ್ಕೋಹಾಲ್ ಪ್ರಾಡಕ್ಟ್ ಈಸ್ ಗೋಯಿಂಗ್ ಟು ಬಿ ಸಿಮಿಲರ್ ಟು ದಟ್ ಆಫ್ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್ ಇನ್ ಹೈಡ್ರೋಜನೇಷನ್ ಅಂಡ್ ಆಕ್ಸಿಡೇಷನ್. ನೌ ಯು ಕ್ಲಿಯರ್? ಎಸ್ ಸರ್. ಓಕೆ, ಸೊ ಅಲ್ಲಿ ನಾನು ಫಸ್ಟ್ ಸ್ಟೆಪ್ ಅಲ್ಲಿ ಮಾರ್ಕೋನಿಕಾಫ್ಸ್ ಮಾಡಿರೋದು ಯಾವ್ದ್ರಲ್ಲಿ, ಹೈಡ್ರೇಷನ್ ಆಫ್ ಆಸಿಡ್ ಕ್ಯಾಟಲೈಸ್ ಹೈಡ್ರೇಷನ್ ಅಲ್ಲಿ ಮಾರ್ಕೋನಿಕಾಫ್ಸ್ ಮಾಡಿದೆ. ಅದನ್ನೇ ನಾನು ಆಂಟಿ ಮಾರ್ಕೋನಿಕಾಫ್ಸ್ ಮಾಡಿದ್ರೆ ನನ್ಗೆ ಅಲ್ಲಿ ಬರೋ ಪ್ರಾಡಕ್ಟ್ ಮತ್ತೆ ಇಲ್ಲಿ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಪ್ರಾಡಕ್ಟ್ ಎರಡು ಆಲ್ಕೋಹಾಲ್ ಏನಿರ್ತಿತ್ತು, ಸೇಮ್ ಇರ್ತಾ ಇತ್ತು. ವೆರಿ ಗುಡ್. ಸೊ ಇಲ್ಲಿ ನಾನು ಹಾಗಾದ್ರೆ ಏನ್ ಫಾಲೋ ಮಾಡ್ತೀನಿ ಅಂದ್ರೆ, ಈ ಈಕ್ವೇಶನ್ ಅಲ್ಲಿ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಅಲ್ಲಿ ನಾನು ಮಾರ್ಕೋನಿಕಾಫ್ಸ್ ಮಾಡಲ್ಲ, ಮಾಡೋದು ಯಾವ್ದು, ಆಂಟಿ ಮಾರ್ಕೋನಿಕಾಫ್ಸ್. ಓಕೆ, ಸೊ ಅದನ್ನ ನಾನು ಮೆಕ್ಯಾನಿಸಮ್ ಮಾಡ್ತಾ ನಿಮ್ಗೆ ಇನ್ನು ಕ್ಲಿಯರ್ ಆಗಿ ಹೇಳ್ತೀನಿ. ಸೊ ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಫಸ್ಟ್ ಏನಿದೆ ನಮ್ಗೆ ವಾಟ್ ವಿ ಹ್ಯಾವ್ ಇಸ್ ಅನ್ಸಿಮೆಟ್ರಿಕಲ್ ಆಲ್ಕಿನ್. ಸೊ ಅಲ್ಲಿಗೆ ಡೈಬೋರನ್ ಇದೆ. ಸೊ ಡೈಬೋರನ್ ಅಟ್ಯಾಕ್ ಆಗುತ್ತೆ, HBH2 ಫಸ್ಟ್ ಅಟ್ಯಾಕ್ ಆಗುತ್ತೆ. ಪುನಃ ಈ BH2 ಅಲ್ಲಿ ಎರಡು ಹೈಡ್ರೋಜನ್ ಇದೆ, ಪುನಃ ಅಟ್ಯಾಕ್ ಆಗುತ್ತೆ. ಬಿ ಅಲ್ಲಿ ಇನ್ನೊಂದು H ಇದೆ, ಪುನಃ ಅಟ್ಯಾಕ್ ಆಗುತ್ತೆ. ಈಗ ಬಿ ಅಲ್ಲಿ H ಇಲ್ಲ. ಸೊ ಇದನ್ನ ನಾನು ಆಕ್ಸಿಡೇಷನ್ ಮಾಡ್ತೀನಿ, ಅದರಿಂದ ಆಲ್ಕೋಹಾಲ್ ಬರುತ್ತೆ ನನಗೆ. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಈ ಬೋರಾನ್ಗೆ ಅಟ್ಯಾಚ್ ಆಗಿರುವಂತಹ ಹೈಡ್ರೋಜನ್ ಹೋಗೋ ತನಕನೂ ನಾವು ಅಲ್ಕಿನ್ ಆಡ್ ಮಾಡ್ತೀವಿ. ಸೇಮ್ ಅಲ್ಕಿನ್ ಇಲ್ಲಿ ಏನಿದೆ ನಿಮ್ಗೆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ, ಅದೇ ರಿಯಾಕ್ಟೆಂಟ್ ಸೈಡ್ ಇರೋ ಅಲ್ಕಿನ್ ಮತ್ತೆ ಆಡ್ ಮಾಡ್ತೀವಿ. ಐ ಆಮ್ ನಾಟ್ ಚೇಂಜಿಂಗ್ ದಟ್ alkene. Once the hydrogen once the boron get rid of all the hydrogen it has, then we are going to do the oxidation. ಅಂದ್ರೆ ನಿಮ್ಗೆ ಇಲ್ಲಿದೆ ನೋಡಿ, ಈ ಸ್ಟೆಪ್ ತನಕ ಬರೀ ಆಯ್ದಿರೋದು ಹೈಡ್ರೋಬೋರೇಷನ್, ಇದಿಷ್ಟು ಹೈಡ್ರೋಬೋರೇಷನ್. ಅದ್ರ ನೆಕ್ಸ್ಟ್ ಇರೋದು ಆಕ್ಸಿಡೇಷನ್. ಎರಡನ್ನು ಸಮ್ ಅಪ್ ಮಾಡಿ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಅಂತ ಮಾಡ್ಬೋದು. ವಾಯ್ಸ್ ಬ್ರೇಕ್ ಆಗ್ತಿದೆ, ಕೇಳಿಸ್ತಿಲ್ಲ. ಓಕೆ, ಇಲ್ಲ ಅಣ್ಣ, ಕೇಳಿಸ್ತಿದೆ. okay, there might be some network problem or network issues with your region. Just look at that. Okay, so ಇದು ಮೆಕ್ಯಾನಿಸಮ್, ಇದು ಅರ್ಥ ಆಗಿದೆ ನಿಮ್ಗೆ? ಇದು ಕ್ಲಿಯರ್ ಆಗಿದ್ರೆ I'll go to the mechanism. Yes sir. Yes sir. Yes sir. Okay, but this mechanism is not important in the point of exam, but ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಜಾಸ್ತಿ ಆಗ್ಲಿ ಅಂತ ಐ ಆಮ್ ಡೂಯಿಂಗ್ ಅಷ್ಟೇ. ಕೇಳಿಸ್ತಿದೆ ಸರ್. ಸೊ ಇದು, ಸೊ ಫಸ್ಟ್ ಏನ್ ಮಾಡ್ತೇವೆ ನಾವು ಅಂದ್ರೆ, ಇಲ್ಲಿ we are going to take alkene. ಸೊ ಇದನ್ನ ನಾವು ಯಾವ ಜೊತೆ ರಿಯಾಕ್ಟ್ ಮಾಡ್ತೀವಿ ಅಂದ್ರೆ ಡೈಬೋರೇನ್, ದಟ್ ಇಸ್ B2H6. and THF ಏನು ಅಂದ್ರೆ ಟೆಟ್ರಾಹೈಡ್ರೋಫ್ಯೂರಾನ್. ಅದೇ ಹೇಳ್ತೀನಿ ಏನಕ್ಕೆ ಅಂತ. ಮತ್ತೆ ಇನ್ನೇನು ಯೂಸ್ ಮಾಡ್ತಿದ್ದೀವಿ, H2O2 ಯೂಸ್ ಮಾಡ್ತಿದ್ದೀವಿ, ಮತ್ತೆ ಬೇಸ್ ನ ಯೂಸ್ ಮಾಡ್ತಾ ಇದ್ದೀವಿ. So what is the product here I am going to get is, I am going to get this as a product. So ಇದ್ರದ್ದು ಮೆಕ್ಯಾನಿಸಮ್ ನೋಡೋದಾದ್ರೆ, ಸೊ ಏನು B2H6 ಇತ್ತು, ಇದು ಸ್ಪ್ಲಿಟ್ ಆಗುತ್ತೆ
ಡೈಮರ್ ಆಗಿದ್ದು 2BH3 ಅಂತ ಸ್ಪ್ಲಿಟ್ ಆಗುತ್ತೆ. ಓಕೆ, ಈ ಬೋರಾನ್ ಹೈಡ್ರೈಡ್ ಅಂತ ಕರಿತೀವಿ. ಬೋರಾನ್ ಹೈಡ್ರೈಡ್ ಅಂದ್ರೆ ಹೈಡ್ರೈಡ್ ಕೇಸ್ ಇದ್ದಾಗ H ಏನಿರ್ತದೆ ಮೈನಸ್ ಸ್ಟೇಟ್ ಅಲ್ಲಿ ಇರುತ್ತೆ ಬೋರಾನ್ ಹೈಡ್ರೈಡ್. ಆಮೇಲೆ ನಮ್ಗೆ ಇನ್ನೂ ಒಂದು ಗೊತ್ತಿದೆ, ಬೋರಾನ್ ಇಸ್ ಅನ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸೀಸ್. ಐ ಮೀನ್ ಬೋರಾನ್ ಹೈಡ್ರೈಡ್ ಇಸ್ ಅನ್ ಎಲೆಕ್ಟ್ರಾನ್ ಡಿಫಿಷಿಯಂಟ್, ಯಾಕಂದ್ರೆ ಆಕ್ಟೇಟ್ ಕಂಪ್ಲೀಟ್ ಆಗಿರಲ್ಲ ಅದ್ರದ್ದು. ಸೊ ಅದಕ್ಕೆ ಇದು ಎಲೆಕ್ಟ್ರಾನ್ ಡಿಫಿಷಿಯಂಟ್, ಅಂದ್ರೆ ಎಲೆಕ್ಟ್ರಾನ್ ಬೇಕು ಅಂತ ಇರುತ್ತೆ. ಇದು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸೀಸ್ ಇದು ಬೋರಾನ್. ಸೊ ನಾನು ಇಲ್ಲಿ ಏನ್ ಮಾಡಿದೀನಿ, ಒಂದೇ ಒಂದು BH3 ಮಾಲಿಕ್ಯೂಲ್ ನ ಕನ್ಸಿಡರ್ ಮಾಡ್ತೀನಿ. ಅಂದ್ರೆ ಫಸ್ಟ್ ಏನಾಗ್ತಿತ್ತು, ನಾವು ಡೈಬೋರೆನ್ ತಗೊಂಡ್ರೆ ಆ ಡೈಬೋರೆನ್ 2BH3 ಎರಡು ಸಪರೇಟ್ ಬೋರಾನ್ ಹೈಡ್ರೈಡ್ ಆಗಿ ಡಿವೈಡ್ ಆಗುತ್ತೆ. ಡೈಬೋರೆನ್ ಹೇಗ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಇವೆರಡು ಕಂಬೈನ್ ಆಗಬೇಕು, ಯಾಕಂದ್ರೆ ಬೋರಾನ್ ಎಲೆಕ್ಟ್ರಾನ್ ಡಿಫಿಷಿಯಂಟ್. ಸೊ ಅದಕ್ಕೆ ಇದು ಡೈಮರೈಸ್ ಆಗಿ ಡೈಬೋರೆನ್ ನ ಫಾರ್ಮೇಶನ್ ಮಾಡುವಂತದ್ದು. ಸೊ ಇದು ಸ್ಟಡಿ ಇನ್ ದ ಫಸ್ಟ್ ಇಯರ್. ಓಕೆ, ಸೊ ಆ ಡೈಬೋರೆನ್ ಏನಿತ್ತು ಪುನಃ ಅದನ್ನ ನಾನು ಬೋರಾನ್ ಹೈಡ್ರೈಡ್ ಆಗಿ ಡಿವೈಡ್ ಮಾಡ್ಕೊಳ್ತೀನಿ. ಸೊ ಬೋರಾನ್ ಹೈಡ್ರೈಡ್ ಅಲ್ಲಿ ನನ್ಗೆ H ಏನ್ ಸಿಗುತ್ತೆ ಅದು ನೆಗೆಟಿವ್ H ಹೈಡ್ರೈಡ್, H ಮೈನಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಇನ್ನೊಂದು THF ಅಂತ ಏನಿದೆ, ಟೆಟ್ರಾ ಹೈಡ್ರೋಫ್ಯೂರಾನ್. ಸೊ ಟೆಟ್ರಾ ಹೈಡ್ರೋಫ್ಯೂರಾನ್. ಓಕೆ, ಸೊ ಈ ಫ್ಯೂರಾನ್ ಏನ್ ಮಾಡುತ್ತೆ, ಈ BH3 ಇದು ಆಕ್ಚುಲಿ ರಿವರ್ಸಿಬಲ್, ಫಾಸ್ಟ್ ಆಗಿ ಆಗ್ಬಿಡ್ತದೆ. ಇದು ಪುನಃ B2H6 ಆಗಿ ಕನ್ವರ್ಟ್ ಆಗದಿರಂಗೆ ಕಂಟ್ರೋಲ್ ಮಾಡಕ್ಕೆ ನಾ THF ಯೂಸ್ ಮಾಡ್ತೀನಿ. ಓಕೆ, ಕ್ಲಿಯರ್ ಆಗ್ತಿದೆ? ವಾಯ್ಸ್ ಕೇಳಿಸ್ತಿದೆಯಲ್ವಾ? ಸೊ THF ಏನ್ ಮಾಡುತ್ತೆ, ಟೆಟ್ರಾ ಹೈಡ್ರೋಫ್ಯೂರಾನ್ ಕೆಲಸ ಏನು, ಈ BH3 ನ ಪುನಃ B2H6 ಆಗಿ ಕನ್ವರ್ಟ್ ಆಗದೆ ಇರೋಂಗೆ ನೋಡ್ಕೊಳ್ಳೋದು ಕೆಲಸ ಯಾರ್ದು, THF. ಓಕೆ, ಸೊ ಹೇಗ್ ನೋಡ್ಕೊಳ್ಳುತ್ತೆ ಅಂದ್ರೆ, ಈ ಆಕ್ಸಿಜನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ, ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಬಿ ಗೆ ಬೇಕು ಎಲೆಕ್ಟ್ರಾನ್ ಡಿಫಿಷಿಯಂಟ್, ಅದು ಕೊಟ್ಕೊಳ್ಳುತ್ತೆ. ಅದು ಕೊಟ್ಕೊಂಡು ಅದನ್ನ ಡೈಮರೈಸ್ ಆಗದೆ ಇರಂಗೆ, ಡೈಬೋರನ್ ಫಾರ್ಮೇಶನ್ ಆಗದಿರಂಗೆ ಇದು ಕಂಟ್ರೋಲ್ ಮಾಡುತ್ತೆ. ಯಾವುದು, THF. ಓಕೆ, ಸೊ ಇದಿಷ್ಟು ಆದ್ಮೇಲೆ, ಇದಿಷ್ಟು ಕೆಲಸ ಆದ್ಮೇಲೆ ನೆಕ್ಸ್ಟ್ ನಮ್ಗೆ ಮೆಕ್ಯಾನಿಸಮ್ ಸ್ಟಾರ್ಟ್ ಆಗುತ್ತೆ. ನೀವು ಮಾತಾಡ್ತಿರೋದು ಕೇಳಿಸ್ತಿಲ್ಲ. ಸ್ವಲ್ಪ ನೆಟ್ವರ್ಕ್ ಚೆಕ್ ಮಾಡಿ ನಿಮ್ದು. ಕೇಳಿಸ್ತಿದೆ. ಎಲ್ರಿಗೂ ಆಡಿಬಲ್ ಇದೆ. ಜಸ್ಟ್ ಟ್ರೈ ಸ್ವಿಚಿಂಗ್ ಯುವರ್ ಪ್ಲೇಸಸ್. So now I am taking that alkene. ಸೊ ಇಲ್ಲಿ ಅಗೇನ್ ಏನಾಗುತ್ತೆ, ನನಗೆ ಇದು ಶಿಫ್ಟ್ ಆಗುತ್ತೆ. ಶಿಫ್ಟ್ ಆದಾಗ ಇದಕ್ಕೆ ಪಾಸಿಟಿವ್ ಚಾರ್ಜ್, ಇದಕ್ಕೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಈಗ ಏನ್ ಮಾಡ್ತೀನಿ, ಇಲ್ಲಿ ನನಗೆ BH3 ಇದೆ. ಓಕೆ, ಈ BH3 ಸೊ ನೌ ಹೌ ದಿಸ್ ರಿಯಾಕ್ಷನ್ ಹ್ಯಾಪನ್ಸ್. ಸೊ ಇವಾಗ ನಾವು ನೋಡೋದಾದ್ರೆ ಇದನ್ನ ಹೀಗೆ ಡಿವೈಡ್ ಮಾಡ್ಕೊತೀನಿ. ಓಕೆ, ಒಂದು ಹೈಡ್ರೋಜನ್ ರಿಮೂವ್ ಆಗುತ್ತೆ ಫಸ್ಟ್ ಇನ್ ದ ಫಾರ್ಮ್ ಆಫ್ ನೆಗೆಟಿವ್. ಓಕೆ, ಆಗ ಬಿ ಅಲ್ಲಿ ಏನ್ ಬರುತ್ತೆ, ಪಾಸಿಟಿವ್ ಬರುತ್ತೆ. ಸೊ ನೆಗೆಟಿವ್ ಇಲ್ಲಿಗೆ, ಬಿ ಇಲ್ಲಿಗೆ. ಸೊ ಇದೇ ಫಾರ್ಮೇಶನ್ ಆಗುತ್ತೆ ನೋಡಿ. ಸೊ ಇಲ್ಲಿ ಡಬಲ್ ಬಾಂಡ್ ಹೋಗಿದೆ, ಸೊ ಅದನ್ನ ನಾನು ಹೀಗೆ ತೋರಿಸ್ತೀನಿ ಡಾಟೆಡ್ ಅಲ್ಲಿ. ಜೊತೆಗೆ ಇಲ್ಲಿ ಹೈಡ್ರೋಜನ್ ಜೊತೆ ಬಾಂಡ್ ಆಗ್ತಿದೆ. ಸೊ ಇದನ್ನು ಡಾಟೆಡ್ ಅಲ್ಲಿ ತೋರಿಸ್ತೀನಿ, ಇದು ಬಾಂಡ್ ಆಗ್ತಿದೆ. ಬಟ್ ಇಲ್ಲಿದು ಬಾಂಡ್ ಕೂಡ ಬ್ರೇಕ್ ಆಗ್ತಿದೆ, ಬೋರಾನ್ ಮತ್ತೆ ಹೈಡ್ರೋಜನ್. ಸೊ ದೇರ್ ಇಸ್ ನೋ ಪ್ರಾಬ್ಲಮ್ ವಿತ್ ದಿಸ್. ಓಕೆ, ಸೊ ಇದು ಬಿ ಇಲ್ಲಿಗೆ ಹೆಚ್ಚಾಗುತ್ತೆ. ಕೊನೆಯ ರೀತಿ ಇನ್ನೊಂದು ಹೆಚ್ಚಿದೆ, ಅದು ಹಿಂದಿದೆ. ಸೊ ಇಲ್ಲಿ CH2 ಇತ್ತಲ್ಲ, ಈ CH2 ಜೊತೆಗೆ ಈ ಬೋರಾನು ಕೂಡ ಬಾಂಡಿಂಗ್ ಮಾಡ್ಕೋದು. ಇದು ಟ್ರಾನ್ಸಿಷನ್ ಸ್ಟೇಟ್. ಈಗ ಏನ್ ಬರ್ದಿದ್ದೀನಿ ಇದು ಟ್ರಾನ್ಸಿಷನ್ ಸ್ಟೇಟ್. ಈ ಟ್ರಾನ್ಸಿಷನ್ ಸ್ಟೇಟ್ ಇಂದ ಬಾಂಡಿಂಗ್ ಆದ್ಮೇಲೆ ಐ ಆಮ್ ಗೋಯಿಂಗ್ ಟು ಗೆಟ್ ದಿಸ್, ದಟ್ ಇಸ್ CH3 CH2 CH2 BH. ಇದು ಈ ಸ್ಟೆಪ್ ಕ್ಲಿಯರ್ ಆಗಿದೆ, ನೋಡ್ಕೊಂಡ್ಬಿಡಿ ಒಂದ್ಸಲ. ಸರ್ ಫಸ್ಟ್ ಸ್ಟೆಪ್ ರಿಪೀಟ್ ಮಾಡಿ ಅದನ್ನ. B2H6 ಇದು ಓಕೆ. ಸೊ ಇಲ್ಲಿ ಡೈಬೋರೆನ್ ಇದೆಯಲ್ಲ, ಈ ಡೈಬೋರೆನ್ ಹೇಗ್ ಫಾರ್ಮೇಶನ್ ಆಗುತ್ತೆ,
ಈ BH3 ಮಾಲಿಕ್ಯೂಲ್ಸ್ ಎರಡು ಕಂಬೈನ್ ಆಗ್ಬೇಕು. ಎರಡು, 1 ಮೋಲ್ ಮತ್ತೆ ಇನ್ನೊಂದು ಮೋಲ್, 2 moles ಆಫ್ BH3 ಕಂಬೈನ್ ಆದಾಗ B2H6 ಫಾರ್ಮೇಶನ್ ಆಗುತ್ತೆ. ಅದೇ B2H6 ನಾನು ಬ್ರೇಕ್ ಡೌನ್ ಮಾಡಿದಾಗ ಪುನಃ ನನಗೆ 2 moles ಆಫ್ BH3 ಬರುತ್ತೆ. ಈ BH3 ಏನಿದೆ, ಆ BH3 ಇರುವಂತಹ ಬೋರಾನ್ ಇದೆಯಲ್ಲ, ಅದು ಎಲೆಕ್ಟ್ರಾನ್ ಡಿಫಿಷಿಯಂಟ್. ನಾನು ಸ್ಟ್ರಕ್ಚರ್ ಬರ್ದಿದ್ದೀನಿ ನೋಡಿ, ಇಲ್ಲಿ B ಗೆ 3H ಅಟ್ಯಾಚ್ ಆಗಿರುವಂತದ್ದು. ಇದು ಎಲೆಕ್ಟ್ರಾನ್ ಡಿಫಿಷಿಯಂಟ್. ನೀವು ನೋಡಿದ್ರೆ ಈ ಹೈಡ್ರೋಜನ್ ಮಧ್ಯೆ 2 ಎಲೆಕ್ಟ್ರಾನ್, ಈ ಹೈಡ್ರೋಜನ್ 2 ಎಲೆಕ್ಟ್ರಾನ್, 2 ಅಂದ್ರೆ 6 ಎಲೆಕ್ಟ್ರಾನ್ ಆಯ್ತು. ಆಕ್ಟೇಟ್ ಕಂಪ್ಲೀಟ್ ಆಗಿಲ್ಲ, ಇಲ್ಲಿ ಇನ್ನು 2 ಎಲೆಕ್ಟ್ರಾನ್ ಬೇಕು ಅದಕ್ಕೆ ಆಕ್ಟೇಟ್ ಕಂಪ್ಲೀಟ್ ಆಗಕ್ಕೆ. ಅದಕ್ಕೆ ಈ ಬೋರನ್ನ ನಾವು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಅಂತ ಕರಿತೀವಿ. ಓಕೆ, ಈ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಆಗಿರೋದ್ರಿಂದ ಅದ್ರ ಆಕ್ಟೇಟ್ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡುತ್ತೆ, ಅದು ಹುಡುಕಾಡುತ್ತೆ ಎಲೆಕ್ಟ್ರಾನ್. ಸೊ ಅದಕ್ಕೆ ಅದೇನ್ ಮಾಡುತ್ತೆ, ಇನ್ನೊಂದು BH3 ಜೊತೆ ಕಂಬೈನ್ ಆದಾಗ ಅದಕ್ಕೆ ಎಲೆಕ್ಟ್ರಾನ್ ಸಿಗುತ್ತೆ. ಸೊ ಅದೇನ್ ಮಾಡುತ್ತೆ, ಕಂಬೈನ್ ಆಗ್ಬಿಟ್ಟು ದೇ ಗೋಯಿಂಗ್ ಟು ಫಾರ್ಮ್ B2H6 ಡೈಬೋರನ್ ಫಾರ್ಮೇಶನ್. ಸೊ ನನಗೆ ಆ ಡೈಬೋರನ್ ಫಾರ್ಮೇಶನ್ ಆಗೋದನ್ನ ನಾನು ಕಂಟ್ರೋಲ್ ಮಾಡ್ಬೇಕು. ನನ್ಗೆ ಈಗ ಡೈಬೋರನ್ ಬೇಡ, ನನಗೆ ಬೇಕಾಗಿರೋದು BH3 ಮಾತ್ರ. ಸೊ ಅದಕ್ಕೆ ಏನ್ ಮಾಡ್ತಿದ್ದೀನಿ ನಾನು, ಇಲ್ಲಿ ಟೆಟ್ರಾಹೈಡ್ರೋಫ್ಲೂರಾನ್ ನ ಯೂಸ್ ಮಾಡ್ತೀನಿ. ಅದು ಸಾಲ್ವೆಂಟ್. ಟೆಟ್ರಾಹೈಡ್ರೋಫ್ಲೂರಾನ್ ಇಸ್ ಅ ಸಾಲ್ವೆಂಟ್. ಆ ಸಾಲ್ವೆಂಟ್ ಏನ್ ಮಾಡುತ್ತೆ, ಈ BH3 B2H6 ಆಗಿ ಕನ್ವರ್ಟ್ ಆಗದೆ ಇರೋ ಹಂಗೆ ಹೋಲ್ಡ್ ಮಾಡಿರುತ್ತೆ. ಅಂದ್ರೆ ಈಗ ಬೋರಾನ್ ಬೇಕಾಗಿರೋ ಎಲೆಕ್ಟ್ರಾನ್ ಯಾರು ಕೊಡ್ತಾರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಆಕ್ಸಿಜನ್ ಕೊಡುತ್ತೆ. ಆಕ್ಸಿಜನ್ ಪ್ರೊವೈಡ್ ಮಾಡುತ್ತೆ. ಸೊ ಆಕ್ಸಿಜನ್ ಕೊಟ್ಬಿಟ್ಟು ಅದನ್ನ ನೀನು ಅವ್ರ ಜೊತೆ ಕಂಬೈನ್ ಆಗ್ಬೇಡ, ಡೈಮರೈಸ್ ಆಗ್ಬೇಡ, ಸೊ ದಟ್ ಯು ವಿಲ್ ನಾಟ್ ಫಾರ್ಮ್ B2H6 ಅಂತ ಇಟ್ಕೊಡು. ಅಲ್ಲಿ ಉಳ್ಕೊಳ್ಳುವ BH3 ನ ನಾನು ಏನ್ ಮಾಡ್ತೀನಿ, ಈ ಸ್ಟೆಪ್ ಅಲ್ಲಿ ತಗೊಂಡು ಅದನ್ನ ಇಲ್ಲಿ ರಿಯಾಕ್ಟ್ ಮಾಡ್ತೀನಿ. ಎಸ್ ಸರ್. ಓಕೆ ಓಕೆ ಸರ್. ಸೊ ಈಗ ನನ್ಗೆ ಇಲ್ಲಿ ಏನಾಯ್ತು, ಈ ಪ್ರಾಡಕ್ಟ್. ಎಸ್ ಸರ್, ಇಲ್ಲಿ BH3 ಇದೆಯಲ್ಲ ಸರ್, ಅದನ್ನ ನೀವು ಕೆಳಗಡೆ ಆರೋ ಮಾರ್ಕಿಂದ ಕೆಳಗಡೆ H+ ಮತ್ತೆ H- B+H2 ಅಂತ ಬರ್ತಿದೆಯಲ್ಲ, ಅದ ಹೆಂಗಾಯ್ತು? ಇಲ್ಲಿ ಏನಾಗುತ್ತೆ ನೋಡಿ, ಈ BH2 ಇದೆಯಲ್ವಾ, ಈ BH2 ಅಲ್ಲಿ ಈ ಹೈಡ್ರೋಜನ್ ಏನು, ಈ ಬೋರಾನ್ ಕೆಲಸ ಏನಂದ್ರೆ ಹೈಡ್ರಾಯ್ಡ್ ಅಯಾನ್ ಡೊನೇಟ್ ಮಾಡುವಂಥದ್ದು. H+ ಬರಲ್ಲ ಇಲ್ಲಿ, ಯಾವ್ದು ಹೈಡ್ರೈಡ್ ಅಯಾನ್ಸ್ ಬರುತ್ತೆ. ಓಕೆ, ಅಂದ್ರೆ ಈಗ ಬೋರಾನ್ ಏನಿದೆ ಈ ತರ ಇದ್ದಾಗ ಆಕ್ಚುಯಲ್ ಆಗಿ ಬೋರಾನ್ ಮೇಲೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್, ಬೇರೆ ಎಲ್ಲಾ ಹೈಡ್ರೋಜನ್ ಮೇಲೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಎಕ್ಸಿಸ್ಟ್. ಓಕೆ, ಏನಕ್ಕೆ ಅಂದ್ರೆ ಬಿಕಾಸ್ ದೇ ಫಾರ್ಮ್ ಅ ಹೈಡ್ರೈಡ್ ಹಿಯರ್. ಹೈಡ್ರೈಡ್ ಇಟ್ಸ್ ನಾಟ್ ಅ ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಲ್ಲ, ಇದು ಹೈಡ್ರೈಡ್. ಹೈಡ್ರೈಡ್ ಅಂದ್ರೆ ಇಟ್ಸ್ ಆಲ್ವೇಸ್ ನೆಗೆಟಿವ್. ಬೋರಾನ್ ಹೈಡ್ರೈಡ್ ಫಾರ್ಮೇಶನ್ ಮಾಡೋದು, ಮೆಟಲ್ ಹೈಡ್ರೈಡ್ ಅಂತ ಹೇಳ್ತೀವಿ ನಾವು. ಮೆಟಲ್ ಹೈಡ್ರೈಡ್ಸ್ ನ ಫಾರ್ಮೇಶನ್ ಮಾಡೋದ್ರಿಂದ ಸೊ ಅದು ನಮ್ಗೆ H- ಆಗಿ ಎಕ್ಸಿಸ್ಟ್ ಆಗುತ್ತೆ. ಸೊ ಅಲ್ಲಿ ನಮ್ಗೆ ಇದನ್ನ ಬ್ರೇಕ್ ಮಾಡಿದಾಗ ಇದು H- ಆಗಿ ಆಚೆಗೆ ಬರುತ್ತೆ. ಸೊ ಅದಕ್ಕೆ ಹ್ಯಾವ್ ರಿಟರ್ನ್ ದಿಸ್ as H-. ಓಕೆ. ಸೊ ಈಗ ಪುನಃ ಅಗೇನ್ ಈ ಸ್ಟೆಪ್ ಬಂದ್ರೆ ಪುನಃ ಇಲ್ಲಿಗೆ ಏನ್ ಮಾಡ್ತೀವಿ ನಾವು, ವಿ ಆರ್ ಗೋಯಿಂಗ್ ಟು ಆಡ್ ದ ಸೇಮ್ ಆಲ್ಕಿನ್, ದಟ್ ಈಸ್ CH3 ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್ CH. ಸೇಮ್ ಆಲ್ಕಿನ್ ಆಡ್ ಮಾಡ್ತೀವಿ. ಈ ಬೋರಾನ್ ಇನ್ನೂ ಕೂಡ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಆಗಿರ್ತದೆ. ಸೊ ಅಗೇನ್ ಏನಾಗುತ್ತೆ, ನಮ್ಗೆ ಇನ್ನೊಂದು ಟ್ರಾನ್ಸಿಷನ್ ಸ್ಟೇಟ್ ಬರುತ್ತೆ. ಇದರಲ್ಲಿ ಏನಾಗುತ್ತೆ, ಪುನಃ ಹೆಚ್ಚು ಈ ಜಾಗಕ್ಕೆ ಈ BH2 ಅಲ್ಲಿ ಈಗ ಹಿಂಗೆ BH2 ಇತ್ತಲ್ವಾ, ಈಗ BH ಹೀಗಾಗುತ್ತೆ. ಇಲ್ಲೇ ಬರೀತೀನಿ ಬೇಕಾದ್ರೆ, ಹೀಗಾಗುತ್ತೆ. ಸೊ ಅಗೇನ್ ಇಲ್ಲಿ ಇನ್ಫಾರ್ಮೇಶನ್ ಮಾಡುತ್ತೆ. ಸೊ ಅಗೇನ್ ನೀವು ನೋಡೋದಾದ್ರೆ CH3 CH2 CH2 B ಒಂದು H ಹೋಯ್ತು, ಇನ್ನೊಂದು H ಉಳ್ಕೊಳ್ಳುತ್ತೆ. ಪುನಃ ಇದು ಅಟ್ಯಾಚ್ ಆಗುತ್ತೆ ಇಲ್ಲಿ, ದಟ್ ಈಸ್ CH2 CH2 CH3.
ಕ್ಲಿಯರ್ ಆಗಿದೆಯಾ? ಇದು ಗೊತ್ತಾಗಿಲ್ಲ ಅಂದ್ರೆ ಇದು ಹೇಗಾಯ್ತು ಅಂತ ಇಲ್ಲ ಚಿಕ್ಕದಾಗಿ ಬರೀತೀನಿ, ನೋಡ್ಕೊಳ್ಳಿ. ಸೊ ನನ್ನ ಹತ್ರ ಇದ್ದಿದ್ದು ಫಸ್ಟ್ CH3 CH2 CH2 ಇತ್ತು. ಇದಕ್ಕೆ ಬೋರಾನ್ ಅಟ್ಯಾಚ್ ಆಗಿತ್ತು, ಅಂದ್ರೆ BH. ಈ ಕಡೆ ಒಂದು H ಇದೆ. ಸೊ ಇದೇನ್ ಮಾಡುತ್ತೆ, ಅನ್ಸಿಮೆಟ್ರಿಕಲ್ ಆಲ್ಕಿನ್ ಜೊತೆ ಕಂಬೈನ್ ಆಗಬೇಕು ಅಂದ್ರೆ ಯಾರ ಜೊತೆಗೆ, CH3 CH ಡಬಲ್ ಬಾಂಡ್ ಇದ್ದಿದ್ದು CH2 ಆಗಿ ಇಲ್ಲಿ ನಾನು ಟ್ರಾನ್ಸಿಷನ್ ಸ್ಟೇಟ್ ತೋರಿಸ್ತಾ ಇದ್ದೀನಿ. ಇದ್ರಲ್ಲಿರುವಂತಹ H ಸೊ ಇಲ್ಲಿ ಬೋರಾನ್ ಇದೆಯಲ್ಲ, ಈ ಬೋರಾನ್ ಏನ್ ಮಾಡುತ್ತೆ CH2 ಜೊತೆ, ಓಕೆ, ಇಲ್ಲಿರುವಂತ CH2 ಜೊತೆ ಬಾಂಡಿಂಗ್ ಡಾಟೆಡ್ ಲೈನ್ ಬೋರಾನ್. ಮತ್ತೆ ಇನ್ನೊಂದು ಹೆಚ್ಚಿತ್ತು ಇದರಲ್ಲಿ, ಬೋರಾನ್ಗೆ ಪಾರ್ಷಲ್ ಅಟ್ಯಾಕ್ ಮಾಡೋದು, ಅದು ಇಲ್ಲ ಅಟ್ಯಾಕ್ ಆಗುತ್ತೆ ಈ ಪೋರ್ಷನ್. ಸೊ ಇದಿಷ್ಟನ್ನು ಕಂಬೈನ್ ಮಾಡಿದಾಗ ನಂಗೆ ಬರೋ ಪ್ರಾಡಕ್ಟ್ ಇದು. ಅಗೇನ್ ಇದು ಕೂಡ ಟ್ರಾನ್ಸಿಷನ್ ಸ್ಟೇಟ್. ಸೊ ಅದರಿಂದ ನನಗೆ CH3 CH2 CH2 BH CH2 CH3 CH2 CH3 ಬರುತ್ತೆ. Is that clear? So next ಪುನಃ ಕಂಟಿನ್ಯೂಷನ್. Yes, sir. ಇನ್ನೂ ಒಂದು ಹೋಗ್ಬೇಕು. ಇನ್ನೂ ಒಂದು ಏನ್ ಮಾಡ್ತೀರಾ, ಪುನಃ CH3 CH ಡಬಲ್ ಬಾಂಡ್ CH2 ಹಾಕ್ತೀರಾ. ಪುನಃ ಇಲ್ಲಿರುವಂತ ಬ್ರೋಮಿನಲ್ಲಿರುವ ಹೈಡ್ರೋಜನ್ ರಿಪ್ಲೇಸ್ ಆಗುತ್ತೆ. ಸೊ ಈ CH3 CH2 CH2 ಮತ್ತೆ CH ಎರಡೂ ಸೇಮ್ ಇರೋದ್ರಿಂದ ಸೊ ಅದನ್ನ ನಾನು BH ಅಂತ ತಗೋತೀನಿ. ಪುನಃ H ಏನಾಗುತ್ತೆ, ಇಲ್ಲಿಗೆ ಅಟ್ಯಾಚ್ ಆಗುತ್ತೆ, B ಪುನಃ CH2 ಅಟ್ಯಾಚ್ ಆಗುತ್ತೆ. ಓಕೆ, ಸೊ ಅವಾಗ ನನಗೆ ಫೈನಲ್ ಆಗಿ ಬರೋ ಪ್ರಾಡಕ್ಟ್ ಯಾವುದು, ಇದೇನಾಗುತ್ತೆ, ಟ್ರೈಸ್ ಆಗುತ್ತೆ. ರೈಟ್, ವಿಲ್ ಗೆಟ್ ಟ್ರೈಸ್, ಟ್ರೈ ಆಲ್ಕೈಲ್ ಬೋರಾನ್. ಟ್ರೈ ಆಲ್ಕೈಲ್ ಬೋರಾನ್ ಫಾರ್ಮೇಶನ್ ಮಾಡುತ್ತೆ ಅಂತ ಹೇಳಿದ್ವಿ. ಓಕೆ, ಸೊ ಟ್ರೈ ಆಲ್ಕೈಲ್ ಬೋರಾನ್ ಫಾರ್ಮೇಶನ್ ಆಗಿದೆ. ಅದನ್ನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ಕಾಣಿಸ್ತದ ನಿಮಗೆ. ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಗಾಟ್ ನೌ. CH3 CH2 CH twice 3B ಇದು ಬಂದಿದೆ ನಮ್ಗೆ ಈಗ. ಅಂದ್ರೆ ನಾವ್ ಇಷ್ಟೊತ್ತರೆಗೂ ಮಾಡಿದ್ದೇನು, ಹೈಡ್ರೋಬೋರೇಷನ್ ಅಷ್ಟೇ, ಏನು ಮಾಡಿಲ್ಲ. ಹೈಡ್ರೋಬೋರೇಷನ್ ಮಾಡಿದ್ವಿ. ಸೊ ಈಗ ಹೈಡ್ರೋಬೋರೇಷನ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ, ಆಕ್ಸಿಡೇಷನ್ ಮಾಡ್ತೀರಾ. ಸೊ ಹೈಡ್ರೋಬೋರೇಷನ್ ಇಲ್ಲಿ ತನಕ ಮುಗಿದ್ಮೇಲೆ ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡೂ ಆಕ್ಸಿಡೇಷನ್. ಸೊ ಆಕ್ಸಿಡೇಷನ್ ಏನು ಯೂಸ್ ಮಾಡ್ತಿದ್ದೀವಿ ಅಂದ್ರೆ ವಿ ಆರ್ ಯೂಸಿಂಗ್ H2O2. ಸೊ ಗ್ರೀನ್ ಆಲ್ಸೋ H2O2 ಯೂಸ್ ಮಾಡಿದ್ರೆ ಮತ್ತೆ ಬೇಸ್ ಕೂಡ ಇಲ್ಲಿ ಇರುತ್ತೆ, ಬೇಸ್ ಕೂಡ ರಿಯಾಕ್ಟ್ ಆಗುತ್ತೆ. ಸೊ ಬೇಸ್ ಕೂಡ ರಿಯಾಕ್ಟ್ ಆಗಿ ಇಟ್ ಫಾರ್ಮ್ಸ್, ಇಲ್ಲಿ ನೋಡಿ CH3 CH2 CH2 ಇದೆಯಲ್ಲ, ಇದಕ್ಕೆ OH ಅಟ್ಯಾಚ್ ಆಗುತ್ತೆ ಅಷ್ಟೇ. CH3 CH2 CH2 OH, ಇದಕ್ಕೆ OH ಅಟ್ಯಾಚ್ ಆಗಿ ಈ B ಏನಿದೆ ಇದಕ್ಕೆ ಪ್ಲಸ್ H3 BO3 ಫಾರ್ಮೇಶನ್ ಆಗುತ್ತೆ. ಪ್ಲಸ್ H3 BO3 ಫಾರ್ಮೇಶನ್ ಆಗಿದೆ. ಅಗೇನ್ ಇದ್ರದ್ದು ಮೆಕ್ಯಾನಿಸಮ್ ತುಂಬಾ ಕಾಂಪ್ಲಿಕೇಟೆಡ್ ಇದೆ, ಆಕ್ಸಿಡೇಷನ್ ಮೆಕ್ಯಾನಿಸಮ್. ಸೊ ಅಷ್ಟೊಂದು ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದು ಬೇಡ. ಸೊ ಅದಕ್ಕೆ ಅವ್ರು ರಿಟರ್ನ್ ಇದು ಡೈರೆಕ್ಟ್. ಅಗೇನ್ ಆಕ್ಸಿಡೇಷನ್ ಇದರಲ್ಲಿ ತುಂಬಾ ಕೇಸ್ ಡಿಫ್ರೆನ್ಸ್ ಇದೆ.
ಸೊ ಅದಕ್ಕೆ ಇಷ್ಟು ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ಸೊ ನಮ್ಮ ಫೈನಲ್ ಪ್ರಾಡಕ್ಟ್ ಅಲ್ಲಿ we are going to get H3BO3 and an alcohol. Okay, so this is how the mechanism goes on. ಕ್ಲಿಯರ್ ಆಗಿದೆಯಾ? ಸರ್ ಲಾಸ್ಟ್ ಸ್ಟೆಪ್ ಇನ್ನ ಸರ್ ಹೇಳಿ. ಓಕೆ, ಸೊ ಇಲ್ಲಿ CH3 CH2 CH2 ಥ್ರೈಸ್ B ಇದೆ ನೋಡಿ, ಇದನ್ನ ಆಕ್ಸಿಡೇಷನ್ ಮಾಡ್ತೀವಿ. ಸೊ ಆಕ್ಸಿಡೇಷನ್ ಮಾಡಿದಾಗ ನಮ್ಗೆ ಇಲ್ಲಿ ಆಕ್ಚುಲಿ ಏನಾಗುತ್ತೆ, H2O2 ಬೇಸ್ ಜೊತೆ ರಿಯಾಕ್ಟ್ ಆಗಿ ನಮ್ಗೆ ಇಂಡೈರೆಕ್ಟ್ ಆಗಿ ವಾಟರ್ ಅಡಿಷನ್ ಆಗುತ್ತೆ. This is what I told, indirect addition of water. ಮತ್ತೆ ಇಲ್ಲಿ ತರ ಒಂದು ಅನ್ಸ್ಟೇಬಲ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. Here this is what you are going to get. ಇದು ಕೂಡ ಆಡ್ ಆಗುತ್ತೆ ಇಲ್ಲಿ. ಇದು ಇಂಡೈರೆಕ್ಟ್ ಮೆಥಡ್ ಅಡಿಷನ್ ವಾಟರ್, ಇಂಡೈರೆಕ್ಟ್ ಆಗಿ ವಾಟರ್ ಆಡ್ ಆಗ್ತಾ ಇದೆ. ಓಕೆ, ಸೊ ಇದು ಆಡ್ ಆಗುತ್ತೆ ಯಾವ್ದಕ್ಕೆ, ಇದ್ರಲ್ಲಿ ಇರುವಂತಹ OH ಏನಾಗುತ್ತೆ, OH ಹೋಗಿ ಇಲ್ಲಿಗೆ ಅಟ್ಯಾಚ್ ಆಗುತ್ತೆ. ಓಕೆ, ಸೊ ಇಲ್ಲಿ OH ಅಟ್ಯಾಚ್ ಆದ್ಮೇಲೆ ಈ B ಜೊತೆ ಇಲ್ಲಿ 3 O ಇದೆ ನೋಡಿ, ಈ 3 O ಕಂಬೈನ್ ಆಗಿ ಇಲ್ಲಿ ಒಂದು H ಮತ್ತೆ ಇಲ್ಲಿರುವಂತ H ಮತ್ತೆ ಬೇಸಲ್ ಸಿಗುವಂತ ಒಂದು H, ಸೊ ಅವೆಲ್ಲ ಕಂಬೈನ್ ಆಗಿ ನಮ್ಗೆ H3BO3 ಫಾರ್ಮೇಶನ್ ಮಾಡುತ್ತೆ. ಓಕೆ, ಇಲ್ಲ ಇಲ್ಲಿ ನಾವು 3 ಮೋಲ್ಸ್ ತಗೊಂಡು, ಸೊ ಹಂಗ್ ಕಂಬೈನ್ ಆಗಿರೋ H3BO3 ಫಾರ್ಮೇಶನ್ ಮಾಡುತ್ತೆ. ಸೊ ವಿಲ್ ಗೆಟ್ an alcohol plus H3BO3 as a oxide. ಸೊ ಇಲ್ಲಿ ನಾವು 3 moles of alcohol ನ ತಗೋಬಹುದು. Since it is here 3 and here we'll get 3 moles. Is that clear now? Yes, sir. ಸೊ ಇಲ್ಲಿ ನಾವು ಇನ್ನೊಂದು ಏನು ಅಬ್ಸರ್ವ್ ಮಾಡ್ತೀವಿ ಅಂದ್ರೆ, ಈ ಹೈಡ್ರೋಜನ್ ಎಲ್ಲಿಂದ ಬಂತು, ಯಾಕೆಂದ್ರೆ ನಾವ್ ಇಲ್ಲಿ ಅಬ್ಸರ್ವ್ ಮಾಡೋದ್ರ ಎಲ್ಲಾ ಕಡೆನೂ ನೋಡಿ ಇಲ್ಲಿ ಹೈಡ್ರೋಜನ್ ಬಂದಿದೆ ಅಲ್ವಾ, ಇನ್ನೊಂದ್ ಕಡೆ ನಮ್ಗೆ OH ಬಂದಿದೆ, ಇದೇ ಮೇನ್ ಆಗಿ ಬಂದಿರೋದು. ಈ ಹೈಡ್ರೋಜನ್ ಎಲ್ಲಿಂದ ಬಂತು ಅಂದ್ರೆ, ಹೈಡ್ರೋಜನ್ ಯಾವ್ದ್ರಿಂದ ಬಂದಿದೆ, ಬೋರಾನ್ ಅಂದ್ರೆ BH3 ಅಥವಾ B2H6 ಇದರಿಂದ ಹೈಡ್ರೋಜನ್ ಬಂದಿದೆ. OH ಎಲ್ಲಿಂದ ಬಂದಿದೆ, ಈ H2O2 ಮತ್ತೆ OH ರಿಯಾಕ್ಟ್ ಆಗುತ್ತಲ್ವಾ, ಸೊ ಅದರಿಂದ ನಮ್ಗೆ OH ಆಚೆಗೆ ಬಂದಿದೆ. So H came from diborane and OH came from hydrogen peroxide and base. And this is going to follow anti-Markovnikov's rule. So ಜೊತೆಗೆ ಇದ್ರ ರೇಟ್ ಏನಾಗುತ್ತೆ ಅಂದ್ರೆ, ರೇಟ್ is going to depend upon the steric crowding. Steric crowding ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ. ಸೊ ಇದು ಬರ್ಕೊಂಡಾಗಿದೆ ಈಗ. Yes, sir. Yes. Yes, I'll sir. clear this one. Okay. So ಈಗ ನಾವು ಒಂದು ಎಕ್ಸಾಂಪಲ್ ನೋಡೋದು ಅದರಲ್ಲಿ. ಸೊ ಈ ತರ ಇದೆ. ಸೊ ಅವ್ರು ಏನ್ ಕೇಳ್ತಾರೆ ಈಗ ನಿಮ್ಗೆ, ಔಟ್ ಆಫ್ ದೀಸ್ 3 ವಿಚ್ ವಿಲ್ ಗಿವ್ ಅ ಸ್ಟೇಬಲ್ ಪ್ರಾಡಕ್ಟ್ ಆರ್ ವಿಚ್ ವಿಲ್ ಫಾರ್ಮ್ ಆಲ್ಕೋಹಾಲ್ ಫಾಸ್ಟ್ಲಿ ಅಂತ ಕೇಳ್ತಾರೆ. ಯಾವ್ದು ಆಲ್ಕೋಹಾಲ್ ನ ಬೇಗ ಫಾರ್ಮೇಶನ್ ಮಾಡುತ್ತೆ ಔಟ್ ಆಫ್ ದೀಸ್ 3 ಅಂತ. ಈ ಮೂರಲ್ಲಿ ಯಾವ್ದು ಆಲ್ಕೋಹಾಲ್ ನ ಬೇಗ ಫಾರ್ಮೇಶನ್ ಮಾಡುತ್ತೆ, ಯಾವ್ದು ಫಾರ್ಮೇಶನ್ ಮಾಡ್ಬೋದು ಈ ಮೂರಲ್ಲಿ? ಫಸ್ಟ್ ಒನ್. ಯಾಕೆ ಫಸ್ಟ್ ಒನ್?
Why first one? ಸರ್ ಅಲ್ಲಿ ಜಾಸ್ತಿ ಬಲ್ಕಿ ಸಬ್ಸ್ಟೆನ್ಸ್ ಸರ್ ಲೆಸ್ Exactly. ನಂಬರ್ ಕಾರ್ಬನ್ ಅಟಮ್ಸ್ ಇರುತ್ತೆ. You can see this. Rate is inversely proportional to steric crowding. Steric hindrance. ಅದೇ ರೀತಿ even the stability. Even the stability is going to be inversely proportional to steric hindrance. So ಎರಡು ಫ್ಯಾಕ್ಟರ್ ನಾವು ನೆನಪಿಟ್ಕೊಬೇಕು, ಸ್ಟೀರಿಕ್ ಕ್ರೌಡಿಂಗ್ ಅಥವಾ ಸ್ಟೀರಿಕ್ ಹಿಂಡರೆನ್ಸ್. ಸೊ ನಾವು ಫಸ್ಟ್ ಸ್ಟ್ರಕ್ಚರ್ ಅಲ್ಲಿ ನೋಡಿದ್ರೆ ಅಷ್ಟು ಸ್ಟೀರಿಕ್ ಹಿಂಡರೆನ್ಸ್ ಇಲ್ಲ, ಸೆಕೆಂಡ್ ಮತ್ತೆ ಥರ್ಡ್ ಅಲ್ಲಿ ಸ್ಟೀರಿಕ್ ಹಿಂಡರೆನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಆಗ ರೇಟ್ ಡಿಕ್ರೀಸ್ ಆಗುತ್ತೆ, ಸ್ಟೆಬಿಲಿಟಿನೂ ಕೂಡ ಡಿಕ್ರೀಸ್ ಆಗುತ್ತೆ. So is that clear? Yes, sir. Okay. Yes, sir. ಸೊ ಒಂದ್ ಮೆಥಡ್ ನಾವು ನೋಡಿದ್ವಿ ಡೈರೆಕ್ಟ್ ಅಡಿಷನ್ ಆಫ್ ವಾಟರ್, ಇನ್ನೊಂದು ಮೆಥಡ್ ಅಲ್ಲಿ ಏನಾಗಿತ್ತು ನಮಗೆ ಇಂಡೈರೆಕ್ಟ್ ಅಡಿಷನ್ ಆಫ್ ವಾಟರ್ ಆಗಿದೆ. ಸೊ ಅದು ಇಂಡೈರೆಕ್ಷನ್ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಮೆಥಡ್ ಅಲ್ಲಿ ಆಗಿದೆ. ಸೊ ನೆಕ್ಸ್ಟ್ ವಿ ಆರ್ ಲೆಫ್ಟ್ ವಿತ್ ಮರ್ಕ್ಯುರೇಷನ್, ಆಕ್ಸಿಮರ್ಕ್ಯುರೇಷನ್ ಆರ್ ಡಿಮರ್ಕ್ಯುರೇಷನ್, ಆಕ್ಸಿಮರ್ಕ್ಯುರೇಷನ್ ಆರ್ ಡಿಮರ್ಕ್ಯುರೇಷನ್. So actually I don't think that is in your textbook. So next method carbonyl compound ಗೆ direct ಆಗಿ ಹೋಗಿದ್ದಾರೆ. Okay. So next ಇರೋದು ನಮಗೆ oxymercuration, demercuration, oxymercuration or demercuration. ಸೊ ಇದರಲ್ಲಿ ಏನಾಗುತ್ತೆ, ಅಗೇನ್ ಇಲ್ಲೂ ಕೂಡ ನಾವು ಅನ್ಸಿಮೆಟ್ರಿಕಲ್ ಆಲ್ಕಿನ್ ತಗೋತೀವಿ. ಈ ಅನ್ಸಿಮೆಟ್ರಿಕಲ್ ಆಲ್ಕಿನ್ಗೆ ಮರ್ಕ್ಯೂರಿಕ್ ಅಸಿಟೇಟ್, ಅಸಿಟೇಟ್, ಸೊ ಇದು ಮರ್ಕ್ಯೂರಿಕ್ ಅಸಿಟೇಟ್. ಮತ್ತೆ ವಾಟರ್ ಅಡಿಷನ್ and borohydride, sodium borohydride reducing agent in the presence of base. So use ಮಾಡಿದಾಗ you will get this product. So this here follows Markovnikov's rule. ಸೊ ಇದೇನಿದೆ, ಇದು ಈ ಪ್ರಾಡಕ್ಟ್ ಬಂದಿರೋಂಥದ್ದು ಮಾರ್ಕೋನಿಕಾಫ್ಸ್ ನ ರೂಲ್ ನ ಫಾಲೋ ಮಾಡೋದು. ಸೊ ಫಸ್ಟ್ ನೋಡಿದ್ದು ಮಾರ್ಕೋನಿಕಾಫ್ಸ್ ರೂಲ್, ಸೆಕೆಂಡ್ ಬರುವಂತದ್ದು ಆಂಟಿ ಮಾರ್ಕೋನಿಕಾಫ್ಸ್, ಮತ್ತೆ ನೆಕ್ಸ್ಟ್ ಬರುವಂತದ್ದು ಮಾರ್ಕೋನಿಕಾಫ್ಸ್. ಆಕ್ಸಿಮರ್ಕ್ಯುರೇಷನ್ ಅಂಡ್ ಡಿಮರ್ಕ್ಯುರೇಷನ್ ಇಸ್ ಅನ್ ಮಾರ್ಕೋನಿಕಾಫ್ಸ್. ಸೊ ಇದ್ರದ್ದು ಮೆಕ್ಯಾನಿಸಮು ವಿಲ್ ಸ್ಟಡಿ ಇನ್ ದ ನೆಕ್ಸ್ಟ್ ಕಮಿಂಗ್ ಕ್ಲಾಸ್. ನಾಳೆ ಕ್ಲಾಸ್ ಅಲ್ಲಿ ಇದ್ರದ್ದು ಮೆಕ್ಯಾನಿಸಮ್, ನಾಳೆ ಕ್ಲಾಸ್ ಹೋಪ್ಫುಲಿ ಇರಲ್ಲ, ಮೇ ಬಿ ಪವನ್ ಹ್ಯಾಸ್ ಗಿವನ್ ಯು ದ ಇನ್ಫಾರ್ಮೇಶನ್ ಅಬೌಟ್ ದಟ್. ನಾಳೆ ಕೆಮಿಸ್ಟ್ರಿ ಕ್ಲಾಸ್ ಇರಲ್ಲ, ಸೊ ಐ ವಿಲ್ ಕಂಟಿನ್ಯೂ ದಟ್ 19th, ದಟ್ ಈಸ್ ಡೇ ಆಫ್ಟರ್ ಟುಮಾರೋ. ಓಕೆ, ಸೊ ಅಲ್ಲಿ ತನಕ ಏನಾಗಿದೆ ಅದನ್ನ ರಿವಿಷನ್ ಮಾಡ್ಕೊಳ್ಳಿ ಒಂದ್ಸಲ. ಓಕೆ, ಸೊ ಇಸ್ ದಟ್ ಫೈನ್? Yes, sir. Okay, then we'll stop at this point. So we'll continue in the remaining next class. Okay. So thank you all. Have a great day. Thank you, sir. Thank you, sir. Thank you, sir. Thank you, sir. Thank you, sir.